ಭದ್ರಕಾಳಿ ವೀರಭದ್ರೇಶ್ವರ ಮತ್ತು ಕಾಡಸಿದ್ದೇಶ್ವರರನ್ನು ಮನದಲ್ಲಿ ನೆನೆದು ವಿಶಾಳಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೀತಾ ಇರುವಂತಹ ಚಕ್ರಿ ಭಜನೆ ಮತ್ತು ಧರ್ಮ ಜಾಗೃತಿ ಸಮಾರಂಭದ ಈ ಅರ್ಥಪೂರ್ಣ ವೇದಿಕೆಯಲ್ಲಿ ನೇತೃತ್ವವನ್ನು ವಹಿಸಿಕೊಂಡು ಉಪಸ್ಥಿತರಿರುವಂತಹ ಶಿವಯೋಗಿ ಸ್ವರೂಪರಾದ ಎಲ್ಲ ಮಠಾಧೀಶರೇ, ಆಗಮಿಸಿದ ಎಲ್ಲ ರಾಜಕೀಯ ಧುರೀಣರೇ, ವಿಶೇಷವಾಗಿ ಚಕ್ರಿ ಭಜನೆಯನ್ನು ನಿಮ್ಮೆಲ್ಲರಿಗೆ ಪ್ರದರ್ಶನವನ್ನು ಮಾಡಿ ಭಕ್ತಿಮಯವಾದ ವಾತಾವರಣವನ್ನು ಸೃಷ್ಟಿ ಮಾಡಿರುವಂತಹ ಔಸಾದ ಹರಿಭಕ್ತ ಪಾರಾಯಣ ಶ್ರೀ ಸದ್ಗುರು ಗುರುಬಾಬಾ ಮಹಾರಾಜರವರೇ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿರುವಂತಹ ನಿನ್ನೆಯಿಂದ ಈ ಕಾರ್ಯಕ್ರಮದಲ್ಲಿ ಸುಂದರ ಸಂಗೀತವನ್ನು ನಿಮ್ಮೆಲ್ಲರಿಗೆ ಕರ್ಣ ಮನೋಹರವಾಗಿ ಹಾಡಿ ಸಂತೋಷಪಡಿಸ್ತಾ ಇರುವಂತಹ ಕುಮಾರಿ ಶಿವಾನಿ ಸ್ವಾಮಿಯವರೇ, ಗುರುಕುಲದ ಪ್ರಾಚಾರ್ಯರಾದ ಶ್ರೀಶೈಲ ಶಾಸ್ತ್ರಿಗಳವರನ್ನು ಮೊದಲುಗೊಂಡು ಎಲ್ಲ ವಿದ್ಯಾರ್ಥಿಗಳೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ, ಶ್ರೀ ವೀರಭದ್ರೇಶ್ವರ ವಿಶಾಳಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಲವಾರು ವೈವಿಧ್ಯ ಕಾರ್ಯಕ್ರಮಗಳು ಈ ವೇದಿಕೆಯ ಮೂಲಕ 7 ಗಂಟೆಯಿಂದ ಎಲ್ಲಿಯವರೆಗೆ ಸತತವಾಗಿ ನಡೆದುಕೊಂಡು ಬರ್ತಾ ಇದ್ದಾವೆ. ಅವುಗಳಲ್ಲಿ ಬಹಳ ಮುಖ್ಯವಾಗಿರುವಂತಹದ್ದು ಇವತ್ತು ಚಕ್ರಿ ಭಜನೆ ಅನ್ನುವಂಥ ವಿಶೇಷ ಭಜನೆಯನ್ನು ನೀವೆಲ್ಲ ಕಣ್ತುಂಬಿಕೊಂಡವರಾಗಿದ್ದೀರಿ. ಸಾಮಾನ್ಯವಾಗಿ ಆ ಚಕ್ರಿ ಭಜನೆಯಲ್ಲಿ ನೀವೆಲ್ಲ ಏನು ನೋಡಿದ್ರಿ ಅಂದ್ರೆ, ಚಕ್ರದಂತೆ ತಿರುಗ್ತಾ 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 ಮಾಡುವ ಭಜನೆಯನ್ನು ನೀವೆಲ್ಲ ನೋಡಿ ಸಂತೋಷಪಟ್ಟವರಾಗಿದ್ದೀರಿ. ಚಕ್ರಿ ಭಜನೆಯ ಮೂಲಕ ಆಧ್ಯಾತ್ಮಿಕವಾಗಿ ನಾವು ತಿಳಿದುಕೊಳ್ಬೇಕಾಗಿರುವಂಥದ್ದೇನು ಅಂದ್ರೆ, ಸಾಮಾನ್ಯವಾಗಿ ನಮ್ಮ ಒಳಗಿರುವಂತಹ ಮನಸ್ಸು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂಥ ವಿಷಯಗಳ ಬೆನ್ನಹತ್ತಿ ಯಾವಾಗಲೂ ತಿರುಗ್ತಾ 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 ಇರ್ತದೆ. ನೋಡಬಾರದನ್ನು ನೋಡ್ಲಿಕ್ಕೆ ಹೋಗ್ತದ, ಕೇಳಬಾರದನ್ನು ಕೇಳಲಿಕ್ಕೆ ಹೋಗ್ತದ, ಉಣಬಾರದನ್ನು ಉಣ್ಲಿಕ್ಕೆ ಹೋಗ್ತದ, ಕುಡಿಬಾರದನ್ನು ಕುಡಿಲಿಕ್ಕೆ ಹೋಗ್ತದ, ಮಾಡಬಾರದನ್ನು ಮಾಡಲಿಕ್ಕೆ ಹೋಗ್ತದೆ. ಇಂದ್ರಿಯಗಳು ಮಾಧ್ಯಮ ಅಷ್ಟೇ. ಆ ಇಂದ್ರಿಯಗಳ ಮೂಲಕ ಹೊರಗೆ ಹೋಗಿ ಮಾಡಬಾರದನ್ನೆಲ್ಲ ಮಾಡೋದು ಯಾವುದು ಅಂದರೆ ಕಿತಾಪತಿ ಮಾಡೋದೆಲ್ಲ ಮನಸ್ಸ ಕಿತಾಪತಿ ಮಾಡೋದು. ನಿಂತಲ್ಲಿ ನಿಂದ್ರಂಗಿಲ್ಲ, ಕುಂತಲ್ಲಿ ಕುಂಡ್ರಂಗಿಲ್ಲ, ಕೊಟ್ಟದ್ರಲ್ಲಿ ಸಮಾಧಾನ ಇಲ್ಲ, ಎಲ್ಲದನ್ನು ಬೇಕು ಅಂತ ಬಯಸ್ಕೋತ ಇರ್ತದ, ಪಡ್ಕೋಬೇಕಂತ ಆಸೆ ಪಡ್ತಿರ್ತದ, ಸಿಗಲಿಲ್ಲ ಅಂದರೆ ದುಃಖಿ ಆಗ್ತದ. ಇದು ಮನಸ್ಸಿನ ಸ್ವಭಾವ. ಹಿಂಗೆ ಚಕ್ರದಂತೆ
ಯಾವಾಗಲೂ ಸುತ್ತುತ್ತಾ ಮನುಷ್ಯನನ್ನು ಹೈರಾಣಕ್ಕೆ ಹಾಕಿದ್ದು ಯಾವುದು ಅಂದ್ರೆ ಮನಸ್ಸು. ಚಕ್ರದಂಗೆ ಯಾವಾಗಲೂ ತಿರುಗ್ತಾ ಇರುವಂಥ ಈ ಮನಸ್ಸನ್ನು ಹಿಡಿಬೇಕಾಗಿತ್ತು ಅಂದ್ರೆ ನಾವು ಕೂಡ ಅದರ ಜೊತೆಗೆ ಬೆನ್ನು ಹತ್ತಿ ಅದರಂಗನ ಹೋಗಿ ತಿರುಕೋತ ಅದನ್ನು ತಂದು ಭಗವಂತನ ಕಡೆಗೆ ಮುಟ್ಟಿಸ್ಬೇಕನ್ನೋದೇ ಚಕ್ರಿ ಭಜನೆಯ ಮುಖ್ಯವಾಗಿರುವಂಥ ತಾತ್ಪರ್ಯ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಈಗ ಓಡ್ತಾ ಇರೋ ಹುಡುಗನ ಹಿಡಿಬೇಕು ಅಂದ್ರೆ ನಾವೇನು ಮಾಡಬೇಕು? ಒಂದೇ ಕಡೆ ಕುಂತ್ರ ಹಿಡಿಲಿಕ್ಕೆ ಆಗಂಗಿಲ್ಲ. ತಿರುಗಾಡ್ತಾ ಇರುವಂಥ ಹುಡುಗರನ್ನ ಹಿಡಿಬೇಕು ಅಂದ್ರೆ ನಾವು ಅವ್ರ ಹಿಂದೆ ಬೆನ್ನು ಹತ್ಬೇಕಾಕತಿ. ಕುಂತವ್ರನ್ನ ಹಿಡಿಯೋದು ಕುಂತ ಹಿಡಿಬೋದು, ಓಡ್ಕೋತ ಇದ್ದವ್ರನ್ನ ಓಡ್ಕೋತ ಹೋಗೇ ಬೆನ್ನು ಹತ್ತಿ ಹಿಡಿಬೇಕು. ಹಂಗೆ ಈ ಮನಸ್ಸನ್ನು ಹಿಡಿಬೇಕು ಅಂದ್ರೆ ಮನಸ್ಸು ಕುಂತಿಲ್ಲ, ಅದು ಬರೀ ಓಡ್ಕೋತ ಇರ್ತೈತೆ, ಯಾವಾಗಲೂ ಓಡ್ಕೋತ ಇರ್ತೈತಿ. ಮತ್ತು ಒಂದೇ ನಮೂನಿ ಓಡಂಗಿಲ್ಲ, ಒಮ್ಮೆ ಈ ಕಡೆ ಓಡ್ತತಿ, ಒಮ್ಮೆ ಆ ಕಡೆ ಓಡ್ತತಿ. ಹಾವು ಹೆಂಗೆ ಆ ಕಡೊಮ್ಮೆ ಈ ಕಡೊಮ್ಮೆ ಹೆಂಗೆ ಕೊಡೋಂಕಾಗಿ ಹೋಗ್ತಿರ್ತದಲ್ಲ, ಹಂಗೆ ನಮ್ಮ ಮನಸ್ಸು ಕೂಡ ಈ ಕಡೆಯೊಮ್ಮೆ ಆ ಕಡೆಯೊಮ್ಮೆ ದಿಕ್ಕು ಬದಲಾಯಿಸ್ಕೊಂಡು ನಮಗೆ ಸಿಗಲಾರ್ದಂಗೆ ಓಡ್ತಾ ಇರ್ತತಿ. ಹಿಂಗೆ ಪ್ರತಿ ಕ್ಷಣಕ್ಕೆ ದಿಕ್ಕು ಬದಲಾಯಿಸಿ ಓಡುವಂಥ ಮನಸ್ಸನ್ನು ಹಿಡಿಬೇಕು ಅಂದ್ರೆ ನಾವು ಕೂಡ ಅದರ ಹಿಂದೆ ಬೆನ್ನು ಹತ್ತಿ ದಿಕ್ಕು ಬದಲಾಯಿಸ್ಕೊಂಡು ಹೋಗಿ ಅದನ್ನು ಗಟ್ಟಿಯಂಗೆ ಹಿಡ್ಕೊಂಡು ವೀರಭದ್ರನ ಪಾದಕ್ಕೆ ತಂದು ಕಟ್ಟಬೇಕು ಅಂದ್ರೆ ಅದನ್ನು ಬೆನ್ನು ಹತ್ತಿ ಹಿಡಿಬೇಕು ನಾವು. ಹಂಗೆ ಮನಸ್ಸನ್ನು ಹಿಡಿಯೋದ್ರ ಸಲುವಾಗಿ ಭಗವಂತನ ನಾಮವನ್ನು ಹಿಡ್ಕೊಂಡು ಮನಸ್ಸನ್ನು ಹಿಡಿಯೋದ್ರ ಸಲುವಾಗಿ ತಿರುಗಾಡೋದಕ್ಕೇ ಚಕ್ರಿ ಭಜನೆ ಅಂತ ಕರ್ಕೊಂಡು ಬರ್ತಾರ. ಅದಕ್ಕೆ ಆ ಹಿನ್ನೆಲೆಯನ್ನು ತಮ್ಮ ಭಕ್ತಿಯ ಮೂಲಕ, ವಿಠ್ಠಲನ ವಿಶೇಷವಾದ ಭಕ್ತಿಯ ಮೂಲಕ, ಸ್ತೋತ್ರಗಳ ಮೂಲಕ, ಭಜನೆಯ ಮೂಲಕ ಈ ಚಕ್ರಿ ಭಜನೆಯನ್ನು ಗುರು ಬಾಬಾ ಮಹಾರಾಜರವರು ನಿಮಗೆಲ್ಲ ಪ್ರದರ್ಶನವನ್ನು ಮಾಡಿ ಭಕ್ತಿಯ ವಾತಾವರಣದೊಳಗೆ ನಮ್ಮನ್ನೆಲ್ಲ ತೇಲಿಸಿದ್ದಾರೆ. ಗೊತ್ತೇಕೆ ಇವತ್ತು ನಮಗೆ ಹಿಂಗೆ ಅನಿಸ್ತದಲ್ಲ, ವೀರಭದ್ರನ ಈ ಕ್ಷೇತ್ರಕ್ಕೆ ಪಂಢರಪುರದಿಂದ ಪಂಢರಿನಾಥನೇ ಬಂದು ಈ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದಾನೆ ಅನ್ನುವಂತಹ ಮನೋಭಾವನೆ ನಮ್ಮೆಲ್ಲರಿಗೂ ಉಂಟು ಮಾಡಿದೆ. ಅಂತಹ ಚಕ್ರಿ ಭಜನೆಯನ್ನು ಪ್ರಸ್ತುತಪಡಿಸಿರುವಂತಹ ಗುರು ಬಾಬಾ ಮಹಾರಾಜರಿಗೆ, ಆಮೇಲೆ ಅವ್ರ ಜೊತೆಗೆ ಇರುವಂಥ ಏನು ತಾಳ ಬಾರಿಸೋರು, ದಮಡಿ ಬಾರಿಸೋರು, ಅವರ ಸಾಧನೆ ಅತ್ಯದ್ಭುತವಾಗಿರುವಂಥದ್ದು. ಲಯ ತಪ್ಪಲಾರ್ದಂಗೆ ಅವ್ರು ದಮಡಿ ಬಾರಿಸೋದು ನೋಡಿದ್ರೆ ಕೈಯಾಗ ರಕ್ತ ಬರ್ತತೇನೋ ಅನ್ನುವಂಗೆ ಮೈ ಮರೆತು ದಮಡಿಯನ್ನು ಬಾರಿಸ್ತಾ ಇದ್ರು. ಅವರ ಆ ಸಾಮರ್ಥ್ಯ ಅಭ್ಯಾಸಕ್ಕೂ ಕೂಡ ನೀವೆಲ್ಲ ಒಂದು ಅಭಿನಂದನೆಯನ್ನು ಸಲ್ಲಿಸಿ ಅವರನ್ನು ಗೌರವಿಸಬೇಕು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರೆಲ್ಲರಿಗೂ ಕೂಡ ಜಗದ್ಗುರು ಪಂಚಾಚಾರ್ಯರ, ಬಸವಾದಿ ಶಿವಶರಣರ, ಭದ್ರಕಾಳಿ ವೀರಭದ್ರೇಶ್ವರರ ಸನ್ಮಂಗಲ ಆಶೀರ್ವಾದ ಇರಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಆಮೇಲೆ ಇವತ್ತು ವಿಶೇಷವಾಗಿ ಎರಡನೇ ಮತ್ತೊಂದು ಕಾರ್ಯಕ್ರಮ ಏನು ಅಂದ್ರೆ, ನಮ್ಮನ್ನು ಅಗಲಿರುವಂತಹ 3 ಚೇತನಗಳಿಗೆ ಶ್ರದ್ಧಾಂಜಲಿಯನ್ನು ಈ ವೇದಿಕೆಯ ಮೂಲಕ ಸಮರ್ಪಿಸಲಾಯಿತು. ಅದರಲ್ಲಿ ಚಕ್ರವರ್ತಿ ನೀಲ ಮಾಣಿಕ ಮಠ ಬಂಡಿಗಣಿಯ ದಾಸೋಹ ರತ್ನ ಅನ್ನದಾನೇಶ್ವರ ಸ್ವಾಮಿಗಳವರ ಭಾವಪೂರ್ಣ ಶ್ರದ್ಧಾಂಜಲಿ. ಎರಡನೇದು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಮೂರನೇದು ಭೀಮಣ್ಣ ಖಂಡ್ರೆಯವರು, ಅವರು ಕೂಡ ನಿವೃತ್ತ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಅವರಲ್ಲಿ ಬಂಡಿಗಣಿಯ ಶ್ರೀಗಳವರಿಗೂ ಯಡೂರಿನ ದೇವಸ್ಥಾನ ಮತ್ತು ಶ್ರೀಮಠಕ್ಕೂ ಅವಿನಾಭಾವವಾಗಿರುವಂಥ ಸಂಬಂಧ. ಯಡೂರಿನ ಜಾತ್ರಾ ವೈಭವ ಇವತ್ತು ಈ ಮಟ್ಟಕ್ಕೆ ಬೆಳೀತಾ ಇದೆ ಅಂದ್ರೆ ಅದಕ್ಕೆ ಕ್ಷೇತ್ರದ ಬೆಳವಣಿಗೆ, ಭಕ್ತರ ಭಕ್ತಿ,
ನಿರ್ಮಾಣ ಮಾಡಿದ ಮಹಾರಥ ಇವೆಲ್ಲ ಒಂದು ಕಡೆಗೆ ಕಾರಣ ಆದ್ರೆ, ಅದರಷ್ಟೇ ಮತ್ತೊಂದು ಪ್ರಬಲ ಕಾರಣ ಯಾವುದು ಅಂದ್ರೆ ಬಂಡಿಗಣಿಯ ನೀಲಮಾಣಿಕ್ಯ ಮಠದ ಅನ್ನದಾನೇಶ್ವರರ ಮಹಾದಾಸೋಹನು ಕೂಡ ಕಾರಣ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರದು. ಕಳೆದ 14-15 ವರ್ಷಗಳಿಂದ ಎಂದು ನಮ್ಮ ತೇರಾಗ್ಯದೋ ಅಂದಿನಿಂದ ಪ್ರತಿ ವರ್ಷ 3 ದಿವಸ ಲಕ್ಷಾಂತರ ಜನರಿಗೆ ಪಂಚ ಪಕ್ವಾನ್ನಗಳ ದಾಸೋಹವನ್ನು ಮಾಡಿರುವಂಥ ಕೀರ್ತಿ ಯಾರಿಗಾದರೂ ಸಲ್ತಿತ್ತು ಅಂದ್ರೆ ಅದು ಚಕ್ರವರ್ತಿ ಅನ್ನದಾನೇಶ್ವರ ಸ್ವಾಮಿಗಳಿಗೆ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಲಿಕ್ಕೆ ಮರೆಯೋದಿಲ್ಲ. ಅಂತಹ ಅನ್ನದಾನೇಶ್ವರರು ಕಳೆದ ಕೆಲವು ದಿನಗಳ ಹಿಂದೆ ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ. ದೈಹಿಕವಾಗಿ ಅವರು ಹೋಗಿರಬಹುದು, ಆದರೆ ಇಲ್ಲಿ ನೀಡುವ ದಾಸೋಹದ ಮೂಲಕ, ಮಾಡಿದ ಸೇವೆಯ ಮೂಲಕ, ಲೋಕ ಕಲ್ಯಾಣ ಕಾರ್ಯಗಳ ಮೂಲಕ ಕೀರ್ತಿ ರೂಪದಿಂದ ಅವರು ಶಾಶ್ವತವಾಗಿ ಉಳಿದುಕೊಂಡಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳಿದರೆ ಅದು ಅತಿಶಯೋಕ್ತಿ ಆಗಲಾರದು. ದೇಹ ಒಂದು ದಿವಸ ಹೋಗ್ತದ, ಆದರೆ ಸಾಧನೆ ಯಾವಾಗಲೂ ಉಳಿತದ ಅನ್ನೋದಕ್ಕೆ ಅವರೇ ಸಾಕ್ಷಿ. ಆಶ್ಚರ್ಯ ಅಂದ್ರೆ ಅವರು ಲಿಂಗೈಕ್ಯರಾದ ನಂತರನೂ ಕೂಡ ಅವರು ನಡೆಸ್ಕೊಂಡು ಬರ್ತಾ ಇರುವಂಥ ದಾಸೋಹ ಇವತ್ತು ಅವರು ಎಲ್ಲ ಭಕ್ತರು ಕೂಡಿಕೊಂಡು ನಡೆಸ್ತಾ ಇದ್ದಾರೆ ಅಂದ್ರೆ ಒಂದು ಅರ್ಥದಲ್ಲಿ ಅವರ ದೇಹ ಲಿಂಗೈಕ್ಯ ಆಗಿರ್ಬೋದು, ಅವ್ರ ಶಕ್ತಿ ಇನ್ನೂ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಈ ದಾಸೋಹನೇ ಸಾಕ್ಷಿ ಅನ್ನುವಂಥದ್ದನ್ನು ನಾವು ಭಾಳಷ್ಟು ಅಭಿಮಾನದಿಂದ ಇಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಅಂತಹ ಅನ್ನದಾನೇಶ್ವರ ಸ್ವಾಮಿಗಳವರನ್ನು ನಾವು ಕಳ್ಕೊಂಡಿವಿ. ಕ್ಷೇತ್ರದಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕಾಗಿರುವಂಥದ್ದು ನಮ್ಮ ಜವಾಬ್ದಾರಿ. ಅದೇ ರೀತಿ ಒಂದು ಕಾಲಕ್ಕೆ ವೀರಶೈವ ಲಿಂಗಾಯತ ಸಮುದಾಯವನ್ನು ವಿಭಜನೆ ಮಾಡುವಂತಹ ಹಾವನೂರು ವರದಿ ಬಂದಾಗ ವಿಧಾನಸೌಧದಲ್ಲಿಯೇ ನಮ್ಮ ಸಮಾಜವನ್ನು, ಸಮುದಾಯವನ್ನು ವಿಭಜಿಸಿ ಸಂಖ್ಯಾದೃಷ್ಟಿಯಿಂದ ಕ್ಷೀಣ ಮಾಡುವಂತಹ ಈ ವರದಿಯನ್ನು ನಾವು ಒಪ್ಕೊಳ್ಳಂಗಿಲ್ಲ ಅಂತ ಹೇಳಿ ಅಧಿವೇಶನದಲ್ಲಿಯೇ ವರದಿಯನ್ನು ಹರಿದು ಹಾಕೋದರ ಮೂಲಕ ಬಹಳ ದೊಡ್ಡ ವಿರೋಧವನ್ನು ಪ್ರದರ್ಶನ ಮಾಡಿ ಸಮಾಜವನ್ನು ಕಾಪಾಡಿದ ಕೀರ್ತಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರಿಗೆ ಸಲ್ಲಬೇಕಾಗಿರುವಂಥದ್ದು. ಅವರು ಮೊನ್ನೆ ತಾನೇ ಲಿಂಗೈಕ್ಯರಾಗಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಮಹಾಸಭೆಯನ್ನು ಗಟ್ಟಿಗೊಳಿಸಿದರು. ಹಾನಗಲ್ಲ ಕುಮಾರ ಶಿವಯೋಗಿಗಳವರಿಂದ ಸ್ಥಾಪಿತವಾಗಿರುವಂಥ ಮಹಾಸಭೆಯ ಧ್ಯೇಯೋದ್ದೇಶಗಳನ್ನು ವ್ಯಾಪಕವಾಗಿ ಪ್ರಚಾರ ಮಾಡಿರುವಂಥ ಕೀರ್ತಿ ಭೀಮಣ್ಣ ಖಂಡ್ರೆ ಅವರಿಗೆ ಸಲ್ಲಬೇಕಾಗಿರುವಂಥದ್ದು. ಆ ನಂತರ ಒಂದು ತಿಂಗಳ ಹಿಂದೆಯೇ ಅದೇ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಶಾಮನೂರು ಶಿವಶಂಕರಪ್ಪನವರು ಕೂಡ ಲಿಂಗೈಕ್ಯರಾದರು. ಅವರ ನಿಲುವು ಸಮಾಜದ ಒಗ್ಗಟ್ಟಿನ ಹಿನ್ನೆಲೆಯಲ್ಲಿ ಬಹಳ ಗಟ್ಟಿಯಾಗಿತ್ತು. ಒಂದು 2-3 ವರ್ಷದ ಹಿಂದೆ ವೀರಶೈವನ ಬೇರೆ ಲಿಂಗಾಯತ ಬೇರೆ ಅನ್ನುವಂಥ ಒಂದು ಕೆಟ್ಟ ಗಾಳಿ ಬೀಸಿತ್ತು ನಮ್ಮ ರಾಜ್ಯದೊಳಗೆ. ಆ ಸಮಯದಲ್ಲಿ ವೀರಶೈವ ಲಿಂಗಾಯತ ಇದು ಬೇರೆ ಬೇರೆ ಅಲ್ಲ, ಇದು ಯಾವಾಗಲೂ ಒಂದು ಅನ್ನುವಂತಹ ಗಟ್ಟಿ ಮಾತನ್ನು ಹೇಳಿದವರು ಯಾರಾಗಿದ್ದರು ಅಂದ್ರೆ ಅದು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರಾಗಿದ್ದರು. ಯಾವ ಪಕ್ಷದವರು ಬೇರೆ ಬೇರೆ ಅನ್ನೋ ಗಾಳಿಯನ್ನು ಎಬ್ಸಿದ್ರೋ ಅದೇ ಪಕ್ಷದೊಳಗೆ ಇವರು ಇದ್ರೂ ಕೂಡ, ಇವರ ನಿಲುವಿಗೆ ಸರ್ಕಾರದ ವಿರೋಧ ಇದ್ರೂ ಕೂಡ ಅವ್ರು ಹೇಳಿದ ಮಾತೇನಿತ್ತು ಅಂದರೆ, ನನಗೆ ಪಕ್ಷ, ಅಧಿಕಾರ ಇವೆಲ್ಲವುಗಳಿಗಿಂತಲೂ ನನ್ನ ಧರ್ಮ, ನನ್ನ ಸಮಾಜ ನನಗೆ ಮುಖ್ಯ ಅನ್ನುವಂತಹ ಮಾತನ್ನು ಹೇಳಿರುವಂಥ ಏಕೈಕ ವ್ಯಕ್ತಿ ಅಂದರೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು. ಅವರನ್ನು ಕೂಡ ನಾವು ಅಗಲಿದ್ದೇವೆ.
ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕಾಗಿರುವಂಥದ್ದು ಸಮಾಜದ ಎಲ್ಲ ಜನರ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ಈ ತ್ರಿಮೂರ್ತಿಗಳ ಶ್ರದ್ಧಾಂಜಲಿಯನ್ನು ಕೂಡ ಈ ವೇದಿಕೆಯ ಮೂಲಕ ಅರ್ಪಿಸಲಾಗಿದೆ. ಅವರ ಆತ್ಮಕ್ಕೆ ವೀರಭದ್ರ ಚಿರಶಾಂತಿಯನ್ನು ಅನುಗ್ರಹಿಸಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಮೂರನೇದಾಗಿ ಇವತ್ತೊಂದು ಕ್ಷೇತ್ರದ ವಿಶೇಷ ಭಾವಚಿತ್ರಗಳನ್ನು ಹೊಂದಿರುವಂತಹ ಕ್ಯಾಲೆಂಡರ್ನ ಲೋಕಾರ್ಪಣೆ ಆಯಿತು. ನೀವು ಆ ಕ್ಯಾಲೆಂಡರ್ಗಳನ್ನು ಲಕ್ಷ್ಯ ಕೊಟ್ಟು ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ. ಅದು 13 ಪುಟಗಳನ್ನು ಹೊಂದಿರುವಂಥ ಒಂದು ವಿಶೇಷವಾದ ಕ್ಯಾಲೆಂಡರ್. ಆ 13 ಪುಟಗಳಲ್ಲಿ ಯಡೂರು ಕ್ಷೇತ್ರದ ಸಂಪೂರ್ಣ ಪರಿಚಯವನ್ನು ಮಾಡಿಕೊಡುವಂಥ ವಿಶೇಷವಾದ ಬೇರೆ ಬೇರೆ ಭಾವಚಿತ್ರಗಳನ್ನು ಆ ಕ್ಯಾಲೆಂಡರ್ ಹೊಂದಿದೆ. ಮೊದಲನೇದೊಂದು ಮುಖಪುಟ ಆದ್ರೆ ಆ ಪೇಜನ್ನು ಹೊಳಿಸಿದ ನಂತರ ನೇರವಾಗಿ ದೇವಸ್ಥಾನದ ಒಳಗಿನ ಭಾಗ ಮುಖಮಂಟಪ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಮನೆಯಲ್ಲೇ ಕೂತ್ಕೊಂಡು ದೇವಸ್ಥಾನದ ಮುಖಮಂಟಪವನ್ನು ನೋಡಬೇಕು ಅಂದರೆ ಈ ಕ್ಯಾಲೆಂಡರ್ ನೀವು ತಗೊಂಡು ಹೋಗಬೇಕು. ಆಮೇಲೆ ಜನವರಿ ತಿಂಗಳದೊಳಗೆ ಎಷ್ಟು ಸರಿ ನೀವು ಡೇಟ್ ನೋಡ್ಬೇಕಂತ ಹೋದಾಗೆಲ್ಲ ಡೇಟಿನ ಜೊತೆಗೆ ನಿಮ್ಗೆ ಏನು ಕಾಣಿಸ್ತದೆ ಅಂದ್ರೆ ಯಡೂರು ದೇವಸ್ಥಾನನೂ ಕೂಡ ಡೇಟ್ ಜೊತೆಗೆ ಕಾಣಿಸ್ತದೆ. ದೇವರ ದರ್ಶನ ಮಾಡ್ಕೊಂಡು ಪುಣ್ಯನೂ ನಿಮಗೆ ಸಿಗ್ತದೆ. ಆಮೇಲೆ ನೀವು ಫೆಬ್ರವರಿ ತಿಂಗಳಿಗೆ ಹೋದ್ರಿ ಅಂದ್ರೆ ಫೆಬ್ರವರಿ ತಿಂಗಳದೊಳಗೆ ನೇರವಾಗಿ ವೀರಭದ್ರೇಶ್ವರನ ಅಲಂಕಾರ ದರ್ಶನ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಭವ್ಯ ದಿವ್ಯವಾಗಿರುವಂಥ ಅಲಂಕಾರ ಮಾಡಿರುವಂತಹ ವೀರಭದ್ರೇಶ್ವರನ ಭಾವಚಿತ್ರ ಫೆಬ್ರವರಿ ತಿಂಗಳದೊಳಗೆ ನೋಡಬಹುದು ನೀವು. ಅಂದರೆ ಫೆಬ್ರವರಿ ತಿಂಗಳದೊಳಗೆ ಯಾವ ಡೇಟ್ ನೋಡಿದರೂ ಕೂಡ ಈರಣ್ಣನ ದರ್ಶನ ನಿಮಗೆ ಆಗ್ತದೆ. ಆಮೇಲೆ ಮಾರ್ಚ್ಗೆ ಹೋದ್ರಿ ಅಂದರೆ ಭದ್ರಕಾಳಿ ಅಮ್ಮನವರ ಭಾವಚಿತ್ರ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಮಾರ್ಚ್ ತಿಂಗಳದೊಳಗೆ ಯಾವುದೇ ಡೇಟ್ ನೋಡಬೇಕು ಅಂದ್ರೆ ಅಮ್ಮನವ್ರನ್ನ ನೋಡೇ ನೀವು ನೋಡೋಕ್ಕೆ ಸಾಧ್ಯನೇ. ಆಮೇಲೆ ನೀವು ಏಪ್ರಿಲ್ಗೆ ಹೋದ್ರಿ ಅಂದರೆ ಸಾಕ್ಷಿ ಗಣಪತಿ ದೇವಸ್ಥಾನದ ಬಲಭಾಗದಲ್ಲಿರುವಂತಹ ನಮಗೆ ಬಲಭಾಗದಲ್ಲಿರುವಂತಹ ಸಾಕ್ಷಿ ಗಣಪತಿಯನ್ನು ನೋಡ್ಲಿಕ್ಕೆ ನಿಮಗೆ ಸಿಗ್ತದೆ. ಮೇ ತಿಂಗಳಿಗೆ ಹೋದ್ರಿ ಅಂದ್ರೆ ವೀರಭದ್ರ ಲಿಂಗದ ಮೂಲ ಲಿಂಗದ ದರ್ಶನ ನಿಮಗೆ ಆಗ್ತದೆ ಮೇ ತಿಂಗಳದೊಳಗೆ. ಇಲ್ಲೆಲ್ಲ ನಿಮಗೆ ಕಾಣಕತ್ತಾವ. ಮೇ ತಿಂಗಳದೊಳಗೆ ಯಾವ ಡೇಟ್ ನೋಡಿದ್ರು ಈರಣ್ಣ ನೋಡ್ಕೊತಾನೆ ನೀವು ಆ ತಿಂಗಳವನ್ನು ಕಳಿಬಹುದು. ಅದೇ ರೀತಿ ಜೂನ್ ತಿಂಗಳಿಗೆ ಹೋದ್ರಿ ಅಂದ್ರೆ ಕಾಡಸಿದ್ದೇಶ್ವರ ಮಠಕ್ಕೆ ಬರ್ತೀರಿ. ಮಠದಲ್ಲಿರುವಂತಹ ಮಹಾಯೋಗಿ ಕಾಡಸಿದ್ದೇಶ್ವರರ ದರ್ಶನ ನಿಮಗೆ ಉಂಟಾಗ್ತದೆ. ಆಮೇಲೆ ಜುಲೈಗೆ ನೀವು ಬಂದ್ರಿ ಅಂದ್ರೆ ಈ ಕ್ಷೇತ್ರವನ್ನು ರಕ್ಷಣೆ ಮಾಡುವಂತಹ ಕ್ಷೇತ್ರ ಪಾಲಕ ಮಾರುತಿಯ ದರ್ಶನವನ್ನು ಜುಲೈ ತಿಂಗಳಿನಲ್ಲಿ ನೀವು ಮಾಡ್ಕೋತ ಆ ತಿಂಗಳನ್ನು ಕಳೆಯಬಹುದು. ಅದೇ ರೀತಿ ಆಗಸ್ಟಿಗೆ ನೀವು ಬಂದ್ರಿ ಅಂದ್ರೆ ನಾಳೇನು ತೇರು ಎಳಿತಿರಲ್ಲ, ವರ್ಷದೊಳಗೆ ಒಂದು ದಿವಸ ಮಾತ್ರ ತೇರು ಎಳಿತೀರಿ. ಆದ್ರೆ ಆ ತೇರನ್ನು ಯಾವಾಗಲೂ ನೋಡಬೇಕು ಅಂದ್ರೆ ಆ ತೇರಿನ ಭಾವಚಿತ್ರವನ್ನು ಕೂಡ ನೀವು ಆಗಸ್ಟ್ ತಿಂಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಆ ತೇರಿನ ಭಾವಚಿತ್ರ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಹಾಗೆಯೇ ಭದ್ರಕಾಳಿ ವೀರಭದ್ರೇಶ್ವರ ಕಲ್ಯಾಣ ಮೂರ್ತಿಗಳು ಕಲ್ಯಾಣೋತ್ಸವದಲ್ಲಿ ಬಂದಾಗ ಮಾತ್ರ ನಿಮಗೆ ಕಲ್ಯಾಣೋತ್ಸವದ ಮೂರ್ತಿಗಳು ನೋಡೋಕೆ ಸಿಗ್ತಾವೆ. ತೇರಿನೊಳಗೆ ಮಾತ್ರ ನೋಡ್ಲಿಕ್ಕೆ ಸಿಗ್ತಾವೆ. ಆದ್ರೆ ಆ ಕಲ್ಯಾಣ ಉತ್ಸವದ ಮೂರ್ತಿಗಳನ್ನು ತಿಂಗಳು ಪೂರ್ತಿ ನೋಡಬೇಕು ಅಂದ್ರೆ ಸೆಪ್ಟೆಂಬರ್ ತಿಂಗಳದ ಕ್ಯಾಲೆಂಡರ್ ನೀವು ತೆಗೆದು ಹಾಕಿದ್ರಿ ಅಂದ್ರೆ ಕಲ್ಯಾಣೋತ್ಸವದ ಮೂರ್ತಿಗಳು ನಿಮಗೆ ನೋಡಲಿಕ್ಕೆ ಸಿಗ್ತವೆ. ಅದೇ ರೀತಿ ಮುಂದೆ ನೀವು ಅಕ್ಟೋಬರ್ಗೆ ಹೋದ್ರಿ ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಅಕ್ಟೋಬರ್ದೊಳಗೆ ನವರಾತ್ರಿ ಬರ್ತದೆ. ದೇವಿಯ ವಿಭಿನ್ನ ಅವತಾರಗಳ ಅಲಂಕಾರಗಳನ್ನು ನವರಾತ್ರಿಯಲ್ಲಿ ನೀವೆಲ್ಲ ಬಂದಾಗೆಲ್ಲ ನೋಡಿದ್ದೀರಿ. ಆ ಅಲಂಕಾರದ ಎಲ್ಲ ಭಾವಚಿತ್ರಗಳನ್ನು ನೀವು ಅಕ್ಟೋಬರ್ ತಿಂಗಳಲ್ಲಿ ನೋಡಬಹುದು. ನವಂಬರ್ದಲ್ಲಿ ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂಥ ಶ್ರೀಶೈಲ ಜಗದ್ಗುರುಗಳ ದರ್ಶನನೂ ಕೂಡ ನೀವು ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಆಮೇಲೆ ಡಿಸೆಂಬರ್ಗೆ ಬಂದ್ರಿ ಅಂದ್ರೆ ಇಲ್ಲೇ ರುದ್ರಪಾದ ಬಸವೇಶ್ವರ ಇದ್ದಾನೆ.
ಅಂದರೆ ದಾಕ್ಷಾಯಣಿಯನ್ನು ಈ ಕ್ಷೇತ್ರಕ್ಕೆ ಮೊದಲು ಕರ್ಕೊಂಡು ಬಂದಿರುವಂತಹ ನಂದಿ ಆ ರುದ್ರಪಾದ ಬಸವೇಶ್ವರ ಹೆಸರಿನಲ್ಲಿ ಕ್ಷೇತ್ರದಲ್ಲಿ ವಿರಾಜಮಾನ ಆಗಿದ್ದಾನೆ. ಆ ನಂದಿಯನ್ನು ನೀವು ಡಿಸೆಂಬರ್ ತಿಂಗಳದೊಳಗೆ ಪೂರ್ತಿ ದರ್ಶನ ಮಾಡ್ಕೋತ ಕ್ಯಾಲೆಂಡರ್ ನೋಡ್ಬೋದು. ಹೀಗೆ ಯಡೂರಿನ ಕ್ಷೇತ್ರದ ಸಂಪೂರ್ಣ ದರ್ಶನವನ್ನು ಹೊಂದಿರುವಂತಹ ವಿಶೇಷವಾದ ಕ್ಯಾಲೆಂಡರನ್ನು ಬಿಡುಗಡೆ ಕೂಡ ಈ ವೇದಿಕೆಯ ಮೂಲಕ ನಡೆದಿದೆ. ಯಾರ್ಯಾರು ಈ ಕ್ಯಾಲೆಂಡರ್ ತೊಗೊಂಡು ಹೋಗ್ತಿರಲ್ಲ ಅವರು ಬರೀ ಕ್ಯಾಲೆಂಡರ್ ತೊಗೊಂಡು ಹೋಗಂಗಿಲ್ಲ, ಈ ಕ್ಷೇತ್ರವನ್ನೇ ನಿಮ್ಮ ಜೊತೆಗೆ ಕರ್ಕೊಂಡು ಹೋಗಿರುವಂತಹ ಒಂದು ವಿಶೇಷವಾದ ವ್ಯವಸ್ಥೆಯನ್ನು ಕ್ಯಾಲೆಂಡರ್ದಲ್ಲಿ ತಯಾರು ಮಾಡಲಾಗಿದೆ. ಇದನ್ನೆಲ್ಲ ಬಹಳ ಬುದ್ಧಿವಂತಿಕೆಯಿಂದ ಮಾಡಿದವರು ಯಾರು ಅಂದ್ರೆ ನಮ್ಮ ಗುರುಕುಲದ ಪ್ರಾಚಾರ್ಯರಾಗಿರುವಂತಹ ಪಂಡಿತ್ ಶ್ರೀಶೈಲ ಶಾಸ್ತ್ರಿಗಳವರು ಭಾಳ ವಿಶೇಷ ಮುತುವರ್ಜಿಯನ್ನು ವಹಿಸಿ ಈ ಕ್ಯಾಲೆಂಡರನ್ನು ತಯಾರು ಮಾಡಿದ್ದಾರೆ. ಅವ್ರಿಗೊಂದು ಅಭಿನಂದನೆಯನ್ನು ನೀವೆಲ್ಲ ಸಲ್ಲಿಸಬೇಕು. ಇಂಥವು ಏನಾದರೂ ಕೆಲಸಗಳಿದ್ದು ಅಂದರೆ ಭಾಳ ಬುದ್ಧಿವಂತಿಕೆಯಿಂದ ಮಾಡುವಂಥ ಜಾಣ್ಮೆ ಅದು ನಮ್ಮ ಶ್ರೀಶೈಲ ಶಾಸ್ತ್ರಿಗಳವರಲ್ಲಿದೆ. ಶ್ರೀಶೈಲ್ ಗುರೂಜಿ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿ 2 ದಿನದ ಈ ಕಾರ್ಯಕ್ರಮವನ್ನು ಲೈವ್ ಕೊಡೋದಲ್ದೇ ಜಗದ್ಗುರುಗಳವರ ವಿಶೇಷವಾಗಿರುವಂಥ ಆಶೀರ್ವಚನವನ್ನು ಯೂಟ್ಯೂಬ್ನಲ್ಲಿ ಹೆಚ್ಚು ಪ್ರಚಾರ ಮಾಡಿರುವಂಥ ಕೀರ್ತಿ ಯಾರಿಗೆ ಸಲ್ತಾ ಇದೆ ಅಂದರೆ ಅದು ನಮ್ಮ ಶ್ರೀಶೈಲ ಶಾಸ್ತ್ರಿಗಳವರಿಗೆ ಸಲ್ಲಬೇಕು ಅನ್ನುವಂಥದ್ದನ್ನು ಈ ವೇದಿಕೆಯ ಮೂಲಕ ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಅಂಥ ಶಾಸ್ತ್ರಿಗಳವರಿಗೂ ಕೂಡ ಅನಂತ ಸನ್ಮಂಗಲಗಳನ್ನು ಹಾರೈಸ್ತಾ ಇದ್ದೇವೆ. ಆ ಕ್ಯಾಲೆಂಡ್ರ್ ವಸ್ತುತಃ $150 ಅದರ ಮುಖಬೆಲೆ ಇದ್ದರೂ ಕೂಡ ಸಮಿತಿಯವರು ಇವತ್ತೊಂದು ದಿವಸ ರಿಯಾಯಿತಿ ದರದಲ್ಲಿ ನಮ್ಮ ಜನ ಎಲ್ಲ ಒಯ್ಯಲಿಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿ ಕೇವಲ ಒಂದು $100 ನಿಮಗೆಲ್ಲ ಅದನ್ನು ಕೊಡ್ತಾ ಇದ್ದಾರೆ. ಅದನ್ನು ಇವತ್ತು ಮತ್ತು ನಾಳೆ 2 ದಿವಸ ಯಾರು ತಗೊಂಡ್ರೂ ಕೂಡ ಅದು ರಿಯಾಯಿತಿ ದರದಲ್ಲಿ ನಿಮಗೆಲ್ಲ ಲಭಿಸ್ತದ ಅನ್ನುವಂತಹ ಸೂಚನೆಯನ್ನು ಈ ವೇದಿಕೆಯ ಮೂಲಕ ಕೊಡಮಾಡ್ತಾ ಇಂಥ ಅದ್ಭುತವಾಗಿರುವಂಥ ಕ್ಯಾಲೆಂಡ್ರನ್ನು ಬಿಡುಗಡೆ ಮಾಡಿದವರು ಯಾರು ಅಂದ್ರೆ ಈ ಭಾಗದ ಒಬ್ಬ ಮಹಿಳಾ ರಾಜಕೀಯ ಧುರೀಣಿ ಆಗಿರುವಂತಹ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಅದ್ಭುತ ಕೆಲಸ ಕಾರ್ಯಗಳನ್ನು ಈ ಭಾಗದಲ್ಲಿ ಮಾಡೋದರ ಮೂಲಕ ಬಹಳ ದೊಡ್ಡ ಅಭಿವೃದ್ಧಿಯನ್ನು ಮಾಡಿರುವಂತಹ ಸಹೋದರಿ ಶಶಿಕಲಾ ಜೊಲ್ಲೆ ಅವರು ಈ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕ್ಷೇತ್ರದ ಬೆಳವಣಿಗೆ, ಜಾತ್ರೆ ನಿಮಿತ್ತ ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮಗಳು, ಆಗ್ತಾ ಇರುವಂಥ ಧಾರ್ಮಿಕ ಸಮಾರಂಭಗಳು ಇವೆಲ್ಲವುಗಳನ್ನು ಕುರಿತು ಬಹಳ ಅಭಿಮಾನದ ಮಾತುಗಳನ್ನು ಹೇಳೋದರ ಮೂಲಕ ಈ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಸಹಕಾರವನ್ನು ಎಲ್ಲ ರೀತಿಯಿಂದ ಅವರು ಮೊದಲಿನಿಂದಲೂ ನೀಡ್ತಾ ಬಂದವರಾಗಿದ್ದಾರೆ. ಅವರಿಗೆ ವಿಶೇಷವಾಗಿರುವಂಥ ಅಭಿನಂದನೆಗಳನ್ನು, ಸನ್ಮಂಗಲಗಳನ್ನು ಈ ವೇದಿಕೆಯ ಮೂಲಕ ನಾವು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇತ್ತೀಚೆಗೆ DCC ಬ್ಯಾಂಕಿನ ಚುನಾವಣೆ ಆಗಿ ಆ DCC ಬ್ಯಾಂಕಿನ ಅಧ್ಯಕ್ಷರಾಗಿ ನಮ್ಮ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ಆ ಸ್ಥಾನ ಒಲಿದು ಬಂದದ್ದು ಅವರಿಗೆ ಗೌರವ ಅಲ್ಲ, ಅವರು ಬ್ಯಾಂಕಿನ ಕ್ಷೇತ್ರದೊಳಗೆ ವಿಶೇಷವಾಗಿರುವಂತಹ ಪರಿಣತಿ ಮತ್ತು ಸಾಧನೆ ಅವ್ರದ್ದು ಆಗಿರೋಣದರಿಂದ ಆ ಬ್ಯಾಂಕಿಗೆ ಹೆಚ್ಚು ಗೌರವ ಬಂದಿದೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರದು. ಅವ್ರು ಬಂದು ಕೇವಲ 2 ತಿಂಗಳದೊಳಗೆ $400 ಕೋಟಿ ಡಿಪಾಸಿಟ್ ಆಗೈತಂತ ಎಕ್ಸ್ಟ್ರಾ. ಕಾರಣ ಏನು ಅಂದ್ರೆ ಅವರು ಬ್ಯಾಂಕಿನ ಕ್ಷೇತ್ರದೊಳಗೆ ಮಾಡಿರುವಂಥ ವಿಶೇಷವಾಗಿರುವಂಥ ಸಾಧನೆ ಮತ್ತು ಜನರು ಆ ಬ್ಯಾಂಕಿನ ಮೇಲೆ ಇಟ್ಕೊಂಡಿರುವಂಥ ವಿಶ್ವಾಸದ ಪರಿಣಾಮ. ಅಂತಹ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೂಡ ಆಗಮಿಸಿ ಇವತ್ತು ಸಮಾರಂಭಕ್ಕೆ ಶೋಭೆಯನ್ನು ತಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ವಿಶೇಷವಾಗಿರುವಂಥ ಸನ್ಮಾನವನ್ನು ನೀಡಿ ಸನ್ಮಂಗಲವನ್ನು ಅವರಿಗೂ ಕೂಡ ಹಾರೈಸ್ತಾ ಇದ್ದೇವೆ. ನಮ್ಮ ಜಗದೀಶ್ ಗುಡಗುಂಟಿ ಮಠರು ಜಮಖಂಡಿ ಮತಕ್ಷೇತ್ರದ ಶಾಸಕರು ಅವರು ಕೂಡ ಆಗಮಿಸಿ ಸುದೀರ್ಘವಾದ ಧರ್ಮಪರವಾದ ಈ ಸಮಾರಂಭಕ್ಕೆ ವಸ್ತುನಿಷ್ಠವಾಗಿರುವಂಥ ಅನೇಕ ಮಾತುಗಳನ್ನು ನಿಮಗೆಲ್ಲ ಹೇಳಿದ್ದಾರೆ. ಈ ಕ್ಷೇತ್ರದ ವಿಕಾಸದಲ್ಲಿ ಅವ್ರದ್ದು ಪಾತ್ರ ಬಹಳ ದೊಡ್ಡದಿದೆ. ಇಲ್ಲೊಂದು ಯಾತ್ರಿ ನಿವಾಸದಲ್ಲಿ ರೂಮ್ ಕಟ್ಟಿದ್ದಾರೆ. ಆಮೇಲೆ ನಾಳೆ ಮಾರ್ಚ್ 1ರಿಂದ 6ನೇ ತಾರೀಕಿನ ದಿವಸ ಏನು ಮಹಾಕುಂಭಾಭಿಷೇಕ ನಮ್ಮದು ನಡೆಯೋದೈತಲ್ಲ, 5 ಗೋಪುರಗಳ ಮೇಲೆ ಮಹಾಕುಂಭಾಭಿಷೇಕ
ಆ ಕಾರ್ಯಕ್ರಮದ ಬಗ್ಗೆ ನಿನ್ನೆ ಹೇಳಿವಿ, ಇವತ್ತು ನಿಮಗೆ ಹೇಳ್ತೀವಿ ನಾವು. ಅದೇನು ಅಂದ್ರೆ, ಮೊದಲ 3 ಗೋಪುರ ಇದ್ದು ನಮ್ಮ ದೇವಸ್ಥಾನದಲ್ಲಿ. ಒಂದು ಪೂರ್ವದ ರಾಜಗೋಪುರ, ವೀರಭದ್ರೇಶ್ವರನ ಗೋಪುರ, ಭದ್ರಕಾಳಿ ಅಮ್ಮನವರ ಗೋಪುರ. ಈಗ ಮತ್ತೆ 2 ಹೊಸ ಗೋಪುರಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಒಂದೀಗಾಗಲೇ ಆಗಿದೆ, ಉತ್ತರದ ರಾಜಗೋಪುರ ನಿರ್ಮಾಣ ಆಗಿದೆ, ದಕ್ಷಿಣದ ರಾಜಗೋಪುರ ನಿರ್ಮಾಣ ಆಗ್ತಾ ಇದೆ. ಇಡೀ ಕ್ಷೇತ್ರದಲ್ಲಿಯೇ ಅತ್ಯಂತ ಎತ್ತರವಾಗುವಂಥ ರಾಜಗೋಪುರ ಯಾವುದು ಅಂದರೆ ದಕ್ಷಿಣದ ರಾಜಗೋಪುರ. ಅದು ಈಗ ಪರದೆ ಹಾಕೊಂಡು ಕೆಲಸ ನಡೆದೈತಿ, ಬಿಚ್ಚಿದ ಮೇಲೆ ಅದರ ವೈಭವ ನೋಡ್ಲಿಕ್ಕೆ ನಿಮಗೆ ಸಿಗ್ತದೆ. ನಮ್ಮ ಯಡೂರು ಈರಣ್ಣನ ಕೀರ್ತಿ ದಕ್ಷಿಣದ ರಾಜಗೋಪುರದ ಮೂಲಕ ಆಕಾಶವನ್ನು ಮುಟ್ಟಲಿಕ್ಕೆ ಹೋಗ್ತಾ ಇದೆ ಏನೋ ಅನ್ನೋ ರೀತಿಯಲ್ಲಿ ಭಾಸವಾಗುವಂಥ ರಾಜಗೋಪುರ ಅದು ದಕ್ಷಿಣದ ರಾಜಗೋಪುರ ನಿರ್ಮಾಣ ಆಗ್ತಾ ಇದೆ. ಈ 5 ಗೋಪುರಗಳ ಲೋಕಾರ್ಪಣೆಯನ್ನು ಮಹಾಕುಂಭಾಭಿಷೇಕದ ಮೂಲಕ ಮಾರ್ಚ್ 6ನೇ ತಾರೀಕಿನ ದಿವಸ ನಾವೆಲ್ಲ ಮಾಡೋರದೀವಿ. 5,000 ಜನ ತಾಯಂದಿರು ತರುವ ಕುಂಭಗಳ ಅಭಿಷೇಕವನ್ನು ಪಂಚಪೀಠದ 5 ಜನ ಜಗದ್ಗುರುಗಳವರು ಒಂದೊಂದು ಗೋಪುರಗಳ ಮೇಲೆ ಏರಿ ಈ ಮಹಾಕುಂಭಾಭಿಷೇಕವನ್ನು ನೆರವೇರಿಸುವಂಥ ಒಂದು ಅಭೂತಪೂರ್ವವಾದ ಐತಿಹಾಸಿಕವಾಗಿರುವಂಥ ಕಾರ್ಯಕ್ರಮ 6ನೇ ತಾರೀಕಿನ ದಿವಸ ನಡೆಯೋದದ. ಅದರ ಅಂಗವಾಗಿ 20ನೇ ತಾರೀಕಿನಿಂದ ಬೆಳಗಾವದಿಂದ ಒಂದು ತಿಂಗಳ ಪರ್ಯಂತ ಧರ್ಮ ಜಾಗೃತಿ ಯಾತ್ರೆಯನ್ನು ನಾವು ಹಮ್ಮಿಕೊಳ್ಳೋರದೀವಿ. ಆಮೇಲೆ ಫೆಬ್ರವರಿ 15ರಿಂದ ಫೆಬ್ರವರಿ 28 ತನಕ ದಾನಮ್ಮ ದೇವಿ ಪುರಾಣ ಕ್ಷೇತ್ರ ಯಡೂರದಲ್ಲಿ ನಡೆಯೋದದ. 1ರಿಂದ 6 ತನಕ ವಿಶೇಷ ಕಾರ್ಯಕ್ರಮಗಳು ನಡೆದು 6ನೇ ತಾರೀಕಿನ ದಿವಸ ಬಹಳ ದೊಡ್ಡ ಸಮಾರಂಭ ಈ ವೇದಿಕೆಯಲ್ಲಿ ನಡೆಯೋದದ. ಇಂತಹ ರಾಜಗೋಪುರಗಳ ಏನು ಕುಂಭಾಭಿಷೇಕ ಆಗೋದೈತಲ್ಲ, ಆ ಮಹಾಕುಂಭಾಭಿಷೇಕಕ್ಕೆ ಜಗದ್ಗುರುಗಳವರಿಗೆ, ಪುರೋಹಿತರಿಗೆ, ಯತಿಗಳಿಗೆ ಮ್ಯಾಲೆ ಹೋಗಕ್ಕೆ ದಾರಿ ಬೇಕಲ್ಲ. ಕಟ್ಟವ್ರೇನೋ ಹೋಗಿ ಬಂದರು ಇಳಿದ್ರು, ಕಲರ್ ಹಚ್ಚೋರು ಹೋಗಿ ಬಂದರು ಇಳಿದ್ರು, ಸ್ವಾಮಿಗಳು ಕರ್ಕೊಂಡು ಹೋಗೋರು ಯಾರು ಮ್ಯಾಲ? ಸ್ವಾಮಿಗಳಿಗೆಲ್ಲ ಜಗದ್ಗುರುಗಳಿಗೆಲ್ಲ ಮ್ಯಾಲೆ ಹೋಗಲಿಕ್ಕೆ ಸಾರೋ ಕಟ್ಟಿ ಸ್ಟೆಪ್ಸ್ಗಳನ್ನು ನಿರ್ಮಾಣ ಮಾಡಿ, ಟೆಂಪ್ರವರಿ ಪರ್ಮನೆಂಟ್ ಅಲ್ಲ, ಸಾರೋದ ಮೂಲಕ ಸ್ಟೆಪ್ಸ್ಗಳನ್ನು ನಿರ್ಮಾಣ ಮಾಡಿ ಎಲ್ಲ ಜಗದ್ಗುರುಗಳಿಗೆ ಎಲ್ಲ ಗೋಪುರಗಳ ಮೇಲೆ ಹೋಗುವಂತಹ ವ್ಯವಸ್ಥೆ ಮಾಡಿಕೊಡುವ ಸೇವೆಯನ್ನು ಯಾರು ಒಪ್ಕೊಂಡಾರ ಅಂದರೆ ನಮ್ಮ ಜಗದೀಶ್ ಗುಡುಗುಂಟಿ ಅವರು ಒಪ್ಕೊಂಡಾರ ಆ ಸೇವೆಯನ್ನು. ನಾವು ಪಾದಯಾತ್ರೆ ಮಾಡೋ ಕಾಲಕ್ಕೂ ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ. ಆಮೇಲೆ ಶ್ರೀಶೈಲದಲ್ಲಿ ಏನು ನಾವು ಒಂದು ರೂಮ್ ಕಟ್ಟಕತ್ತೀವಿ ಅಂತ ಹೇಳಿದ್ವಲ್ಲ, 500 ರೂಮ್ ಕಟ್ತಾ ಇದ್ರಂತ ಅವ್ರು ಹೇಳಿದ್ರಲ್ಲ, 500 ರೂಮ್ಗಳಲ್ಲಿ ಒಂದಿಷ್ಟು ಗೆಸ್ಟ್ ಹೌಸ್ಗಳನ್ನು ಕಟ್ಟಕತ್ತೀವಿ ನಾವು. ಗೆಸ್ಟ್ ಹೌಸ್ ಅಂದ್ರೆ ಒಂದು ರೀತಿ 2 BHK ಮನೆ ಇದ್ದಂಗೆ ಅಂಥ ರೂಮ್ಗಳನ್ನು ಕೂಡ ನಾವು ಕಟ್ಲಿಕ್ಕೆ ಹತ್ತೀವಿ. ಅಂತಹ ಒಂದು ಗೆಸ್ಟ್ ಹೌಸನ್ನು ಕಟ್ಟಲಿಕ್ಕೆ 30 ಲಕ್ಷ ರೂಪಾಯಿಗಳನ್ನು ಕೊಡಲಿಕ್ಕೆ ವಾಗ್ದಾನ ಮಾಡಿದವರು ಯಾರು ಅಂದರೆ ಜಗದೀಶ್ ಗುಡುಗುಂಟಿ ಅವರು. ಹೀಗೆ ಬಹಳಷ್ಟು ಸೇವೆಯನ್ನು ಅವರು ಮಾಡಿದವರಾಗಿದ್ದಾರೆ. ಅಂತಹ ಮಹಾದಾನಿಗಳಾದ ಜಗದೀಶ್ ಗುಡುಗುಂಟಿ ಅವರಿಗೂ ಕೂಡ ಅನಂತ ಸನ್ಮಂಗಲಗಳನ್ನು ಈ ವೇದಿಕೆಯ ಮೂಲಕ ನಾವು ಹಾರೈಸ್ತಾ ಇದ್ದೇವೆ. ಹಾಗೆಯೇ ಇವತ್ತಿನ ಸಮಾರಂಭವನ್ನು ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಜ್ಯೋತಿ ಬೆಳಗಿಸೋದ್ರ ಮೂಲಕ ಉದ್ಘಾಟನೆಯನ್ನು ಮಾಡಿದ್ದಾರೆ. ಕೋರೆ ಅವರ ಬಗ್ಗೆ ಹೇಳಬೇಕಾಗಿರುವಂಥ ಅವಶ್ಯಕತೆ ನಿಮಗಿಲ್ಲ. ಯಾಕೆ ಅಂದ್ರೆ ಅವರ ಸಾಧನೆಯನ್ನು ನೀವೆಲ್ಲ ಕಣ್ತುಂಬ ನೋಡಿದವರಾಗಿದ್ದೀರಿ. ದಿನ ಬೆಳಗಾದ್ರೆ ನೀವು ಗಮನಿಸ್ತಾ ಇರ್ತೀರಿ. ಕ್ಷೇತ್ರದ ವಿಕಾಸದಲ್ಲಿಯೂ ಕೂಡ ಅವರ ಪಾತ್ರ ಬಹಳ ದೊಡ್ಡದಿದೆ. ದಾಸೋಭವನವನ್ನು ಅವರ ತಾಯಿಯವರ ಹೆಸರಿಂದ ನಿರ್ಮಾಣ ಮಾಡಿಕೊಟ್ಟು ಇವತ್ತು ಎಲ್ಲ ಭಕ್ತರು, ಕ್ಷೇತ್ರಕ್ಕೆ ಬರೋ ಎಲ್ಲ ಭಕ್ತರಿಗೆ ಆರಾಮಾಗಿ ಕುಳಿತು ಪ್ರಸಾದ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟವ್ರು ಯಾರು ಅಂದ್ರೆ ಅದು ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಲಿಕ್ಕೆ ಮರೆಯೋದಿಲ್ಲ. KLE ಆಸ್ಪತ್ರೆಯ ಮೂಲಕ, KLE ಸಂಸ್ಥೆಯ ಮೂಲಕ ಇವತ್ತು ಮನೆ ಮಾತಾಗಿರುವಂತಹ ಅಪರೂಪದ ಸಾಧಕರು ಡಾಕ್ಟರ್ ಪ್ರಭಾಕರ್ ಕೋರೆ ಅವರು. ಅವರಿಗೂ ಕೂಡ ಈ ವೇದಿಕೆಯ ಮೂಲಕ ಅನಂತ ಸನ್ಮಂಗಲಗಳನ್ನು ನಾವು ಹಾರೈಸ್ತಾ ಇದ್ದೇವೆ. ಈ ಕ್ಷೇತ್ರದಲ್ಲಿ ಮತ್ತೊಂದು ಹೊಸ ಬೆಳವಣಿಗೆ ಏನು ಅಂತ ಕೇಳಿದರೆ, ಬರುವ ಭಕ್ತರಿಗೆ ಉಳ್ಕೊಳಕ ಒಂದು ಹಳೆ ಯಾತ್ರೆ ನಿವಾಸ ಐತಿ. ಹಳೇದಂದ್ರೂ 15 ವರ್ಷ ಆಯ್ತು ಅಷ್ಟೇ. ಅದನ್ನು ಈಗ ಶುರು ಮಾಡಿ
ಆದರೆ ವಿಶೇಷ ಸಂದರ್ಭಗಳಲ್ಲಿ ಅದು ಎದಕ್ಕೂ ಸಾಲ್ತಾ ಇಲ್ಲ. ಅದಕ್ಕೆ ಬರುವ ಜನರಿಗೆ ಇನ್ನಷ್ಟು ಅನುಕೂಲ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಮತ್ತೊಂದು ಹೊಸ ಯಾತ್ರಾ ನಿವಾಸವನ್ನು ನಿಮ್ಮ ಹಿಂದುಗಡೆಗೆ ಇಲ್ಲೇ ಕಟ್ತಾ ಇದ್ದೇವೆ. ಇನ್ನೊಂದು ಭಾಳ ಅಂದರೆ ಒಂದು ತಿಂಗಳದೊಳಗೆ ಅದು ಪೂರ್ಣ ಪ್ರಮಾಣದಲ್ಲಿ ತಯಾರಾಗಿ ರೆಡಿ ಆಗ್ತಾ ಇದೆ. ಅದರೊಳಗೆ ಬಂದ ಭಕ್ತರಿಗೆ ಆರಾಮಾಗಿ ಮಲ್ಕೊಳ್ಳಿಕ್ಕೆ ಕೂಡಲಿಕ್ಕೆ ಸುಮಾರು ಒಂದು 500 ಜನರಿಗೆ ಮಲ್ಕೊಳ್ಳಿಕ್ಕೆ ಅನುಕೂಲ ಆಗುವಂತಹ 2 ದೊಡ್ಡ ಡಾರ್ಮೆಟ್ರಿ ಹಾಲ್ಗಳನ್ನು ಕೂಡ ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ. ಸುಮಾರು 50 ರೂಮ್ಗಳನ್ನು VIP ರೂಮ್ಗಳನ್ನು 50 ರೂಮ್ಗಳನ್ನು ನಾವು ಅಲ್ಲಿ ಕಟ್ತಾ ಇದ್ದೇವೆ. ಜೊತೆಗೆ 4 VIP ರೂಮ್ಗಳನ್ನು ಕೂಡ ಅಲ್ಲಿ ನಾವು ಕಟ್ತಾ ಇದ್ದೇವೆ. ಅದರ ಜೊತೆಗೆ ನೀವೇನು ಮಕ್ಕಳನ್ನ ಕರ್ಕೊಂಡು ಬರ್ತಿರಲ್ಲ, ಅವರು ಖುಷಿಯಿಂದ ಕ್ಷೇತ್ರಕ್ಕೆ ಬರಲಿಕ್ಕೆ ದೇವಸ್ಥಾನಕ್ಕೆ ಬರೋಕಂದ್ರೆ ಒಲ್ಲೆ ಅಂತಾರೆ ಹುಡುಗರು. ಈಗ ಸಿನಿಮಾ ನೋಡೋಕಂದ್ರೆ ಜಕ್ಕೊಂಡು ಹೋಗ್ತಾರ, TV ನೋಡೋಕಂದ್ರೆ ಜಕ್ಕೊಂಡು ಹೋಗ್ತಾರ, ದೇವಸ್ಥಾನಕ್ಕೆ ಹೋಗೋನು ಅಂದ್ರೆ ನೀವೇ ಹೋಗಿ ಬರ್ರಿ ಅಂತಾರೆ ಹುಡುಗರು. ಆ ರೀತಿ ಜನ್ರೇಷನ್ ಅದ. ಅದಕ್ಕಾಗಿ ಈ ಕ್ಷೇತ್ರಕ್ಕೆ ಮಕ್ಕಳು ಕೂಡ ಬಹಳ ಉತ್ಸಾಹದಿಂದ ಬರಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಒಂದು ಥೀಮ್ ಪಾರ್ಕನ್ನು ಕೂಡ ನಾವು ನಿರ್ಮಾಣ ಮಾಡಿದ್ದೇವೆ. ಆ ಥೀಮ್ ಪಾರ್ಕ್ದೊಳಗೆ ಅದ್ಭುತವಾಗಿರುವಂಥ ದೃಶ್ಯವನ್ನು ನೋಡಲಿಕ್ಕೆ ನಿಮಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಮ್ಮೆ ನೀವು ಮಕ್ಕಳನ್ನ ಕರ್ಕೊಂಡು ಬಂದ್ರಿ ಅಂದ್ರೆ, ಒಮ್ಮೆ ನೀವು ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋದ್ರಿ ಅಂದ್ರೆ ಮತ್ತೊಮ್ಮೆ ಯಡೂರಿಗೆ ಬರ್ರಿ ಅಂತ ನೀವು ಅವ್ರನ್ನ ಕರೆಯೋದಲ್ಲ, ಅವರ ನಿಮ್ಮನ್ನು ಕರ್ಕೊಂಬರ್ಬೇಕು. ಹಂಗೆ ವ್ಯವಸ್ಥೆ ಆ ಥೀಮ್ ಪಾರ್ಕ್ನಲ್ಲಿ ನೋಡಲಿಕ್ಕೆ ನಿಮಗೆಲ್ಲ ಸಿಗ್ತದೆ. ಅಂಥ ಥೀಮ್ ಪಾರ್ಕನ್ನು ಬರುವ ಮಾರ್ಚದಲ್ಲಿ ಈಗಾಗಲೇ ನೋಡಲಿಕ್ಕೆ ಅದು ಮುಕ್ತವಾಗಿದೆ. ಯಾತ್ರಿ ನಿವಾಸದ ಕಟ್ಟಡ ಇನ್ನೊಂದು ಸ್ವಲ್ಪ ಕೆಲಸಗಳು ಉಳಿದುಕೊಂಡಿರೋದ್ರಿಂದ ಅದು ಆದಮೇಲೆ ವಿದ್ಯುಕ್ತವಾಗಿ ಲೋಕಾರ್ಪಣೆಯನ್ನು ನಾವು ಮಾರ್ಚದಲ್ಲಿ ಮಾಡೋರು ಇದ್ದರೂ ಕೂಡ ಥೀಮ್ ಪಾರ್ಕ್ ಮಾತ್ರ ನೋಡಲಿಕ್ಕೆ ಮುಕ್ತವಾಗಿರುವಂಥ ಅವಕಾಶ ನಿಮಗೆಲ್ಲ ಇದೆ. ಅದರ ಸದುಪಯೋಗವನ್ನು ನೀವೆಲ್ಲ ಮಾಡಿಕೊಳ್ಬೇಕು ಅನ್ನುವಂಥ ಕರೆಯನ್ನು ನಿಮ್ಮೆಲ್ಲರಿಗೆ ಕೊಡಮಾಡ್ತಾ, ಇವತ್ತು ಈ ವೇದಿಕೆಯಲ್ಲಿ ಅನೇಕ ಮಠಾಧೀಶರು ಉಪಸ್ಥಿತರಿದ್ದಾರೆ. ಎಷ್ಟೆಲ್ಲ ಒತ್ತಡಗಳಿದ್ದರೂ ಕೂಡ ನಮ್ಮ ಜಮಖಂಡಿ ಕಲ್ಯಾಣ ಮಠ ಸ್ವಾಮಿಗಳಿಗೆ ನೀವು ಹೇಳಬೇಕಾಗಿರೋ ಅವಶ್ಯಕತೆ ಇಲ್ಲ. ಚಕ್ರಿ ಭಜನೆ ನಡೆದಾಗ ಅವರು ಎಲ್ಲಿ ಮ್ಯಾಲೆ ಬರ್ತಾರಂತ ಅಂಜಿದ್ದೀವಿ ನಾವು. ಅಲ್ಲೇ ಕುಂತಲ್ಲೇ ಅವರು ಚಕ್ರಿ ಭಜನೆ ಮಾಡ್ತಾಯಿದ್ರು. ಅಂತಹ ಜಮಖಂಡಿ ಕಲ್ಯಾಣ ಮಠದ ಶ್ರೀಗಳವರು, ಜಮಖಂಡಿ ಮುತ್ತಿನಕಂತಿ ಮಠದ ಶ್ರೀಗಳವರು, ಆಮೇಲೆ ನಮ್ಮ ಬನಹಟ್ಟಿಯ ಶ್ರೀಗಳವರು, ಜೊತೆಗೆ ನಮ್ಮ ಅಂಬಿಕಾನಗರ ಸ್ವಾಮಿಗಳಂತೂ ಮಠದ ಒಂದು ಭಾಗನೇ ಇದ್ದಂಗೆ ಅವತ್ತು ಇದ್ದೇ ಇರ್ತಾರೆ, ಅವರಿದ್ದಾರೆ. ಮಾಂದ್ರಿ ಸ್ವಾಮಿಗಳ ಬಗ್ಗೆ ಹೇಳಬೇಕಾಗಿರೋ ಅವಶ್ಯಕತೆ ಇಲ್ಲ. ಮೌನ ಮೂರ್ತಿಗಳು, ಹಠಯೋಗಿಗಳು, ಹಿಡಿದ್ರ ಬಿಡದಪ್ಪ. ಪಂಚಪೀಠಗಳ ಪಾದಯಾತ್ರೆಯನ್ನು ಮಾಡಿರುವಂತಹ, ಭಾರತ ಭ್ರಮಣ ಮಾಡಿರುವಂಥ ಮಹಾಯೋಗಿ ಮಾಂದ್ರಿ ಸ್ವಾಮಿಗಳು, ಅವರು ಕೂಡ ಉಪಸ್ಥಿತರಿದ್ದಾರೆ. ಆಮೇಲೆ ಒಂದು ಈ ಕಾರ್ಯಕ್ರಮ ಮುಗಿಯೋ ತನಕ ಈಗ ನಿನ್ನೆ ಬಂದಾರ ಅವರು ನಮ್ಮ ನೀಲಗಲ್ ಸ್ವಾಮಿಗಳು. ನಿನ್ನೆಯಿಂದ ನಮ್ಮ ಮಾರ್ಚ್ ಕುಂಭಾಭಿಷೇಕ ಮುಗಿಯೋ ತನಕ ನಮ್ಮ ಜೊತೆಗೆ ಇರಬೇಕು ಅಂತ ಪ್ರತಿಜ್ಞೆ ಮಾಡಿ ನೀಲಗಲ್ ಸ್ವಾಮಿಗಳವರು ತಮ್ಮ ಮಠದ ಜಾತ್ರೆಯನ್ನು ಪೂರ್ಣಗೊಳಿಸಿಕೊಂಡು ಇವತ್ತು ಬಂದು ತಮ್ಮ ಅನಾರೋಗ್ಯದ ಮಧ್ಯದಲ್ಲೂ ಕೂಡ ಜಾತ್ರೆಯಲ್ಲಿ ಪಾಲ್ಗೊಂಡವರಾಗಿದ್ದಾರೆ. ನಮ್ಮ ಹಿಪ್ಪರಿಗೆಯ ಉತ್ತರಾಧಿಕಾರಿಗಳಾಗಿರುವಂತಹ ಅಭಿಷೇಕ ದೇವರಂತೂ ಸರಿಯೇ ಸರಿ. ನಮ್ಮ ರೇಣುಕ ದೇವರು ಕೂಡ ತಮ್ಮ ಅಧ್ಯಯನದಲ್ಲಿ ಬಿಡುವು ಮಾಡ್ಕೊಂಡು ಬಂದು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇವರೆಲ್ಲರಿಗೂ ಕೂಡ ಅನಂತ ಸನ್ಮಂಗಲಗಳನ್ನು ಈ ವೇದಿಕೆಯ ಮೂಲಕ ಹಾರೈಸ್ತಾ, ಇವತ್ತು ನಿನ್ನೆ ನಮ್ಮ ಪ್ರಕಾಶ್ ಹುಕ್ಕೇರಿ ಅವರು, ಆಮೇಲೆ ನಾಳೆ ರಥೋತ್ಸವಕ್ಕೆ ಇವತ್ತು ಬರ್ರಿ ಅಂತ ಹೇಳಿದ್ದು ನಾವು ಗಣೇಶ್ ಹುಕ್ಕೇರಿ ಅವರಿಗೆ. ಅವರು ನಾನು ರಥ ಹೇಳಕ್ಕೆ ಬರ್ತೀನಿ ರೀ, ಭಾಷಣ ಮಾಡೋಕ್ಕೆ ಬರೋಂಗಿಲ್ಲ, ಕೆಲಸ ಇದ್ರೆ ಹೇಳ್ರಿ, ಏನು ಹೇಳಿದ ಕೆಲಸ ಎಲ್ಲ ಮಾಡಲಿಕ್ಕೆ ನಾನು ಯಾವಾಗಲೂ ಮುಂದಿರ್ತೀನಿ ಅಂತ ತಿಳ್ಕೊಂಡು ಭಾಳ ಭರವಸೆ ಮಾತುಗಳನ್ನು ಹೇಳಿ ನಾಳೆ ರಥ ಎಳೆಯೋದಲ್ದನ ಬೆಳಗಾವಕ್ಕೆ ನಮ್ಮ ಜನರನ್ನೆಲ್ಲ ಕರ್ಕೊಂಡು ನೀವು ಧರ್ಮ ಜಾಗೃತಿ ಯಾತ್ರೆ ಮಾಡಕ್ಕೆ ಬೀಳ್ಕೊಡ್ ತನಕ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ತಿಳ್ಕೊಂಡು ನಮ್ಮ ಗಣೇಶ್ ಹುಕ್ಕೇರಿ ಅವರು ದೂರವಾಣಿಯ ಮೂಲಕ ಭರವಸೆಯನ್ನು ಕೊಟ್ಟಿದ್ದಾರೆ. ಅವ್ರು ನಾಳೆ ತೇರಿಗೆ ಬರ್ತಾರೆ. ಇಂಥ ಎಲ್ಲ ರಾಜಕೀಯ ಮುಖಂಡರು, ಈ ಭಾಗದ ಎಲ್ಲ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ತಮ್ಮದೇ ಆಗಿರುವಂಥ ಸೇವೆಯನ್ನು, ಉಪಸ್ಥಿತಿಯನ್ನು ಒದಗಿಸೋದ್ರ ಮೂಲಕ ಮೆರುಗನ್ನು ತಂದು ಕೊಟ್ಟಿದ್ದಾರೆ. ಅಂಥ ಎಲ್ರಿಗೂ ಕೂಡ ಅನಂತ ಸನ್ಮಂಗಲಗಳನ್ನು ಈ ವೇದಿಕೆಯ ಮೂಲಕ ಹಾರೈಸ್ತಾ, ನಮ್ಮ ಬಂಡಿಗಣಿಯ ಚಕ್ರವರ್ತಿ ಅನ್ನದಾನೇಶ್ವರ ಶ್ರೀಗಳವರು
ಇವತ್ತು ಭೌತಿಕವಾಗಿ ಇಲ್ಲದೇ ಇದ್ದರೂ ಕೂಡ ಅವರ ಕನಸನ್ನು ನಾವು ಪೂರ್ತಿ ಮಾಡ್ತೀವಿ ಅಂತ ತಿಳ್ಕೊಂಡು ಅವರು ಎಲ್ಲ ಭಕ್ತರು ಈ ವರ್ಷದ ದಾಸೋಹವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರಿಗಾಗಿ ಒಂದು ಜೋರಾದ ಚಪ್ಪಾಳೆಯನ್ನು ನೀವೆಲ್ಲ ತಟ್ಟಿ ಅವರನ್ನು ಅಭಿನಂದಿಸಬೇಕು. ಅವರಿಗೂ ಕೂಡ ಅನಂತ ಸನ್ಮಂಗಲಗಳನ್ನು ಸಲ್ಲಿಸ್ತಾ ಇವತ್ತು ಈ ಕಾರ್ಯಕ್ರಮ ನೋಡಲಿಕ್ಕೆ ನಿಮಗೆಲ್ಲ ಬಹಳ ಚೆನ್ನಾಗಿರ್ತದೆ. ಇದರಿಂದ ಸೇವೆ ಮಾಡಿದವರು ಬಹಳ ಇರ್ತಾರೆ. ಅವರನ್ನು ಎಷ್ಟು ಸ್ಮರಣೆ ಮಾಡಿದರೂ ಕೂಡ ನಾವು ಕಡಿಮೆ. ಇಷ್ಟೆಲ್ಲ ಬೆಳಕು, ಇಷ್ಟೆಲ್ಲ ರಂಗಾರಂಗಿ ನಿಮಗೆ ಕಾಣಿಸ್ತಾ ಇದೆ ಅಂದ್ರೆ ಅದ್ರ ಹಿಂದೆ KV ಅವರ ಶ್ರಮ ಎಷ್ಟೈತಿ ಅನ್ನೋದನ್ನು ನಾವೆಲ್ಲ ಗಮನಿಸ್ಬೇಕು. ನಮ್ಮ ಪಾಟೀಲ್ರದವ್ರು ಬಹಳ ಚಲೋ ಸಹಕಾರ ಮಾಡ್ತಾರೆ. ಒಂದು ಕೆಲಸ ಹೇಳಿದ್ರೆ ಸಾಕು, ನಾವು ಕೇವಲ ಕೈಯಿಂದ ಹೇಳಿದ್ರೆ ಅದನ್ನು ತಲೆ ಮೇಲೆ ಹೊತ್ತು ಮಾಡುವಂಥ KV ಸಿಬ್ಬಂದಿ ನಮ್ಮ ಜೊತೆಗಿದೆ. ಅವ್ರಿಗೊಂದು ಅಭಿನಂದನೆಯನ್ನು ನಾವು ಸಲ್ಲಿಸಬೇಕು. ಪಾರ್ಕಿಂಗನ್ನು ಹಿಡ್ಕೊಂಡು ಕ್ಷೇತ್ರದ ಸ್ವಚ್ಛತೆಯನ್ನುವರೆಗೆ ಈ ಭಾಗದ ನಮ್ಮ PSI ಆಗಿರುವಂಥ ನಂದೀಶ್ ಅವರನ್ನು ಮೊದಲುಗೊಂಡು ಆರಕ್ಷಕ ಸಿಬ್ಬಂದಿ ಅವರ ಸೇವೆ ನಿಜಕ್ಕೂ ಅಭಿನಂದನೀಯವಾಗಿರುವಂತಹದ್ದು. ಇಷ್ಟೆಲ್ಲ ನಾವು ಚೆನ್ನಾಗಿ ತಿರುಗಾಡ್ತಾ ಇದ್ದೀವಿ ಅಂದ್ರೆ ಗಾಡಿ ಎಲ್ಲ ಹೊರಗೆ ನಿಲ್ಲಿಸಿ ವ್ಯವಸ್ಥೆ ಮಾಡಿಕೊಟ್ಟಾರಂತ ತಿಳ್ಕೊಂಡು ನಿಲ್ಲಿಸಲಿಕ್ಕೆ ಸಾಧ್ಯ ಆಗಿದೆ. ಅಂತಹ ಪೊಲೀಸ್ ಸಿಬ್ಬಂದಿ ಅವರಿಗೆ ಕೂಡ ಅನಂತ ಸನ್ಮಂಗಲಗಳನ್ನು ಹಾರೈಸ್ತಾ ಇದ್ದೇವೆ. ಒಳ್ಳೆಯ ಪೆಂಡಾಲನ್ನು ಪ್ರತಿ ವರ್ಷ ಹಾಕೋದ್ರ ಮೂಲಕ ಸೇವೆಯನ್ನು ಮಾಡ್ತಾ ಇರುವಂತಹ ನಮ್ಮ ವೀರೇಶ್ವರವರಿಗೆ ಕೂಡ ಸನ್ಮಂಗಲಗಳನ್ನು ಹಾರೈಸ್ತಾ ಇದ್ದೇವೆ. ನಮ್ಮ ಪಂಚಾಯಿತಿಯ ಅಧ್ಯಕ್ಷರು ಕೂಡ ವೇದಿಕೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶೋಭೆಯನ್ನು ಹೆಚ್ಚಿಸಿದ್ದಾರೆ. ಜಾತ್ರೆಯ ಅಂಗವಾಗಿ ಪಂಚಾಯಿತಿಯ ಎಲ್ಲ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು ಸಾಕಷ್ಟು ಶ್ರಮ ವಹಿಸಿ ಸಹಕಾರವನ್ನು ನೀಡಿದ್ದಾರೆ ಅವರಿಗೆ. ಆಮೇಲೆ ನಮ್ಮ ಮಠದ ಸಿಬ್ಬಂದಿ, ದೇವಸ್ಥಾನದ ಸಿಬ್ಬಂದಿ, ಜಾತ್ರೆ ನಿಮಗೆ ನೋಡಲಿಕ್ಕೆ 2 ದಿವಸ 3 ದಿವಸ, ಆದರೆ ಇದರ ಹಿಂದೆ ನಿರಂತರ ಶ್ರಮದ ಪರಿಣಾಮವಾಗಿ ಇವತ್ತು ಒಂದು ಕಾರ್ಯಕ್ರಮ, ಜಾತ್ರೆ ಇವೆಲ್ಲ ಯಶಸ್ವಿ ಆಗ್ತಿರ್ತವೆ. ನಮ್ಮ ಹಿರಿಯ ವಯಸ್ಸಿನ ಕಮತೇಶ್ವರ ಆಗಿರ್ಬೋದು, ನಮ್ಮ ಹಂಜಿಯವರಾಗಿರ್ಬೋದು, ನಮ್ಮ ಅಡವಯ್ಯನವರಾಗಿರ್ಬೋದು, ಪುಠಾಣೆ ಅವರಾಗಿರ್ಬೋದು, ನಮ್ಮ ಶಂಭು, ಮುತ್ತು, ಆ ನಂತರ ಮಹಾದೇವ, ಹೇಳ್ತಾ ಹೋದ್ರೆ ಹೆಸರುಗಳು ಉಳಿದು ಬಿಡ್ತಾವೆ. ನಮ್ಮ ವಿಶ್ವ ಆಗಿರ್ಬೋದು. ಇಷ್ಟೆಲ್ಲ ಭಾಳ ದೊಡ್ಡ ಸಿಬ್ಬಂದಿ ಅದ. ನಮ್ಮ ಮಠದಲ್ಲಿ ನಿರಂತರ ಕೆಲಸ ಮಾಡುವಂಥವ್ರೆ ಸುಮಾರು ಒಂದು 50-60 ಜನ ನಮ್ಮ ಬಳಗ ಇದೆ. ಅವರೆಲ್ಲರ ಶ್ರಮದ ಫಲವಾಗಿ ಇವತ್ತು ಈ ಜಾತ್ರೆ ಯಶಸ್ವಿ ಆಗಲಿಕ್ಕೆ ಕಾರಣ ಆಗಿದೆ. ಅಷ್ಟೇ ಅಲ್ಲ, ನಾವೊಂದು ಸೂಚನೆಯನ್ನು ಎಲ್ಲ ಸಿಬ್ಬಂದಿಯವ್ರಿಗೆ ಹೇಳಲಿಕ್ಕೆ ಬಯಸೋದು ಏನು ಅಂದ್ರೆ, ಇಲ್ಲಿ ತನಕ ನಿಮಗೆ ಶಿಫ್ಟ್ ವೈಸ್ ಟೈಮ್ ಹಚ್ಚಿ ಡ್ಯೂಟಿ ಹೆಚ್ಚಿ ಕೆಲಸ ಕೊಡ್ತಿತ್ತು. ಈ ಟೈಮ್ ತನಕ ಇವರು, ಈ ಟೈಮ್ ಆದಮೇಲೆ ಮತ್ತೊಬ್ಬರು ಅಂತ ಹೇಳಿ. ಆದರೆ ಇನ್ಮೇಲೆ ಇವತ್ತಿನಿಂದ ಹಿಡ್ಕೊಂಡು ನಾಳೆ ತೇರು ಎಳೋದ್ರಿಂದ ಹಿಡ್ಕೊಂಡು ಮಾರ್ಚ್ 6 ತನಕ ಶಿಫ್ಟ್ ಅನ್ನಲಾರ್ದನ 24x7 ಎಲ್ಲ ಸಿಬ್ಬಂದಿಯವರು ಕೆಲಸ ಮಾಡಿದಾಗ ಮಾತ್ರ ನಮ್ಮ ಮಹಾಕುಂಭಾಭಿಷೇಕ ವೈಭವದಿಂದ ನೆರವೇರ್ಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಅವರೆಲ್ಲರೂ ಅತ್ಯಂತ ಕಾಳಜಿಯಿಂದ, ಅಭಿಮಾನದಿಂದ, ಜವಾಬ್ದಾರಿಯಿಂದ ಸೇವೆಯನ್ನು ಮಾಡಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಅವರಿಗೂ ಕೂಡ ನಾವು ಅನಂತ ಸನ್ಮಂಗಲಗಳನ್ನು ಹಾರೈಸ್ತಾ ಇದ್ದೇವೆ. ಆಮೇಲೆ ನಮ್ಮ ರಥದ ವ್ಯವಸ್ಥೆಯನ್ನು ನಮ್ಮ ಪುರವಂತರ ಬಳಗೆಲ್ಲ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರನ್ನು ನಾವು ಎಷ್ಟು ಅಭಿನಂದಿಸಿದರೂ ಕೂಡ ಕಡಿಮೆನೇ. ಯಾಕಂದ್ರೆ ರಥದ ಪೂರ್ತಿ ಜವಾಬ್ದಾರಿ ಅವರೇ. ರಥದ ಮನೆ ಆಗಿರ್ಬೋದು, ರಥದ ಬಣ್ಣ, ಸುಣ್ಣ, ಸ್ವಚ್ಛತೆ, ತೊಳೆಯೋದು, ಬಳಿಯೋದು ಏನಿದ್ರು ಎಲ್ಲ ಅವರು ಮಾಡ್ಕೋತಾರೆ. ಅಷ್ಟೇ ಅಲ್ಲ, ತೇರು ಎಳೆದು ಮತ್ತೆ ಎಲ್ಲ ತಂದು ವಾಪಸ್ಸು ಮುಟ್ಟಿಸಿ ತೇರು ಒಳಗೆ ಹೋಗಿ ಕಿಲಿ ಹಾಕೋ ತನಕ ಅವ್ರ ಜವಾಬ್ದಾರಿ. ಆ ಪುರವಂತರನ್ನು ಎಷ್ಟು ನಾವು ಅಭಿನಂದಿಸಿದರೂ ಕಡಿಮೆ. ಅವರಿಗೆಲ್ಲ ಒಂದು ಬೆಂಚ್ ಅಪ್ಪರಿಸಿ ಪ್ರೋತ್ಸಾಹದಿಂದ ಅವ್ರ ಕಡೆಯಿಂದ ಜವಾಬ್ದಾರಿಯಿಂದ ಕೆಲಸ ತಗೊಳ್ಳುವಂಥ ಹಿರಿಯ ಜೀವನ ಮಲ್ಲಪ್ಪ ಅಮ್ಮಣಿಗೆ ಅವರದಾರ. ಅವ್ರನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು. ಅಂಥ ಎಲ್ಲರ ಸೇವೆಯನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಇವತ್ತು ಈ ವೇದಿಕೆಯಲ್ಲಿ ನೀವೆಲ್ಲ ಇಷ್ಟೊತ್ತಾದರೂ ಬಂದು ಕೂತ್ಕೊಂಡಿದ್ದೀರಿ. ವಿಶೇಷವಾಗಿ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಮ್ಮ ಶಿವಾನಿಯವರು ಸಮಯ ಸಿಕ್ಕಾಗೆಲ್ಲ ಅವರಿಗೆ ಅವಕಾಶವನ್ನು ಕೊಟ್ಟು ನಾವು ನಿಮ್ಮನ್ನೆಲ್ಲ ಮತ್ತೆ ಕೂಡಿಸ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಆಶೀರ್ವಚನದ ನಂತರ ಇನ್ನೂ ಅವ್ರ ಹಾಡುಗಳನ್ನು ಹಾಡ್ತಾರೆ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಮುಂದುವರಿತವೆ. ಅದನ್ನೆಲ್ಲವನ್ನು ನೀವು ಆನಂದಿಸಬೇಕು ಅನ್ನುವಂಥ ಕರೆಯನ್ನು ನಿಮಗೆಲ್ಲ ಕೊಡಮಾಡ್ತಾ, ನಾಳೆ 4 ಗಂಟೆಗೆ ಸರಿಯಾಗಿ ರಥೋತ್ಸವ ನಡೀತದೆ. ಬೆಳಿಗ್ಗೆ ಉಚಿತ ಸಾಮೂಹಿಕ ಅಯ್ಯಾಚಾರ ಲಿಂಗ ದೀಕ್ಷಾ ಕಾರ್ಯಕ್ರಮವೂ ಕೂಡ ಇರ್ತದೆ. ಯಾರ್ಯಾರ ಕೊರಳಾಗ ಲಿಂಗ ಇಲ್ಲಲ್ಲ
ಜಾತ್ರೆಗೆ ಬಂದವರು ಅವರೆಲ್ಲರೂ ಕೂಡ ಲಿಂಗ ಧಾರಣೆಯನ್ನು ಮಾಡ್ಕೊಳ್ಬೇಕು. ನಮ್ಮದೊಂದು ಕನಸು ಐತಿ. ಏನು ಕನಸು ಅಂದರೆ, ನಮ್ಮ ಗುಡಿಯೊಳಗೆ ಈರಣ್ಣ ಹೆಂಗದನ್ರಿ? ನಮ್ಮ ಗುಡಿಯಾಗ ಈರಣ್ಣ ಹೆಂಗದಾನ? ಲಿಂಗ ರೂಪದಲ್ಲಿ ಅದಾನ. ಮತ್ತು ಲಿಂಗದ ರೂಪದಲ್ಲಿರುವಂಥ ಈರಣ್ಣನ ಗುಡಿಗೆ ಬರ್ಬೇಕಾದ್ರೆ ನಾವು ಹೆಂಗೆ ಬರಬೇಕು? ನಾವು ಲಿಂಗ ಕಟ್ಕೊಂಡ ಬರಬೇಕು. ಬೇರೆ ಬೇರೆ ಸಂಪ್ರದಾಯದವ್ರು ಇರಲಿ, ಅವರಿಗೆ ನಾವು ಆಗ್ರಹ ಮಾಡೋದು ಬೇಡ. ಪ್ರತಿಯೊಬ್ಬರಿಗೂ ಅವರವರ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಅವ್ರಿಗೆ ಸ್ವತಂತ್ರ ಇರ್ತದೆ. ಆದರೆ ಯಾರು ವೀರಶೈವ ಲಿಂಗಾಯತರು ಅದೀರಿ, ಯಾರು ವೀರಶೈವ ಲಿಂಗಾಯತರ ಮನೆಯೊಳಗೆ ಹುಟ್ಟಿ ಈರಣ್ಣನ ಗುಡಿಗೆ ಬರ್ತೀರೋ ಅವರು ಎಲ್ಲರೂ ಕೂಡ ಲಿಂಗ ಕಟ್ಕೊಂಡೇ ಬರಬೇಕು ಅನ್ನೋದು ನಮ್ಮ ಕನಸೈತೆ ನೋಡ್ರಿ. ನಮ್ಮ ಕನಸದ. ಅದಕ್ಕೆ ಅವನು ತೇರು ಎಳ್ಯಾಕೆ ಯಾರು ಬರ್ತೀರೋ ಅವರೆಲ್ಲ ಲಿಂಗ ಕಟ್ಕೊಂಡು ಬರಬೇಕು. ನಾಳೆ ತೇರು ಎಳಕ್ಕೆ ಬರೋರೆಲ್ಲ ಮುಂಜಾನೆ ಲಿಂಗ ಕಟ್ಕೊಳ್ಳೋದು, ತೇರು ಎಳಕ್ಕೆ ಬರೋದು. ಅದಕ್ಕೆ ಲಿಂಗ ಧಾರಣೆಯ ಒಂದು ದೊಡ್ಡ ಅಭಿಯಾನವನ್ನೇ ನಾವು ಈ ಒಂದು ತಿಂಗಳ ಪರ್ಯಂತ ಮಾಡುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಅದು ನಾಳೆಯಿಂದಲೇ ಪ್ರಾರಂಭಗೊಳ್ತದೆ. ಲಿಂಗ ಧಾರಣೆಗೆ ನೀವೆಲ್ಲ ಬರಬೇಕನ್ನುವಂಥ ಕರೆಯನ್ನು ಕೊಟ್ಟು, ಸಾಯಂಕಾಲ ರಥೋತ್ಸವ ಇರ್ತದೆ 4 ಗಂಟೆಗೆ. ಆ ರಥೋತ್ಸವದಲ್ಲೂ ಕೂಡ ಗದ್ದಲ ಮಾಡಲಾರ್ದನ ಸಮಾಧಾನದಿಂದ ರಥವನ್ನು ಎಳೆದು ನಿಮ್ಮ ಭಕ್ತಿಯನ್ನು ನೀವೆಲ್ಲ ಪ್ರದರ್ಶನ ಮಾಡಬೇಕು ಅನ್ನುವಂಥ ಕರೆಯನ್ನು ಕೊಟ್ಟು, ಈ ತೇರು ಎಳೆದ ಮೇಲೆ ಪ್ರತಿ ವರ್ಷ ಮುಂದಿನ ವರ್ಷ ನೀವೆಲ್ಲ ತೇರಿಗೆ ಬರ್ತೀರಿ. ಆದರೆ ಈ ಸರಿ ಹಂಗೆ ಮಾಡೋಂಗಿಲ್ಲ. ಈ ಸರಿ ಈ ತೇರು ಎಳೆದ ಮೇಲೆ ಮುಂದೆ ಮಾರ್ಚ್ 1ರಿಂದ 6 ತನಕ 6 ದಿವಸ ದೊಡ್ಡ ಜಾತ್ರೆ ಮಾಡೋದಕ್ಕೆ, ಮಹಾಕುಂಭಾಭಿಷೇಕದಲ್ಲಿ ಪಾಲ್ಗೊಳ್ಳೋದಕ್ಕೆ ಮತ್ತೊಂದು ವಾರ ನೀವೆಲ್ಲ ಬರಬೇಕು ಅನ್ನುವಂತಹ ಓಪನ್ ಆಮಂತ್ರಣವನ್ನು 1.5 ತಿಂಗಳು ಮೊದಲ ಇವತ್ತು ಎಲ್ಲ ಭಕ್ತರಿಗೆ ನಾವು ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, 1 ತಿಂಗಳ ಪರ್ಯಂತ ಎಲ್ಲ ಕಡೆ ತಿರುಗಿ ಭಕ್ತರನ್ನು ಕರೀಲಿಕ್ಕೂ ಕೂಡ ನಾವು ಹೋಗ್ತಾ ಇದ್ದೇವೆ ಅನ್ನುವಂಥದ್ದನ್ನು ನಿಮಗೆಲ್ಲ ತಿಳಿಯಪಡಿಸಿ, ಈ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಪರೋಕ್ಷವಾಗಿ ಅಪರೋಕ್ಷವಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಎಲ್ಲ ಭಕ್ತರಿಗೆ, ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಸರ್ವರಿಗೂ ಕೂಡ ಸನ್ಮಂಗಲವನ್ನು ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ.